ಕಟ್ಟಿಗೆ ಒಲೆಯ ಮುಂದೆ ಕೂತ ಸರೋಜಾಳಿಗೆ ಬೆವರು ಕಿತ್ತು ಬರುತ್ತಿತ್ತು. ಹಸಿ ಸೌದೆಯ ಹೊಗೆಯಿಂದ ಕೆಮ್ಮಿ ಕೆಮ್ಮಿ ಸಾಕಾಗಿತ್ತು. ಹುರಿಯುವ ಪದಾರ್ಥಗಳ ಸೌದೆಗಾಟು ಸೇರದಂತಿರಲು ಶ್ರಮಪಡುತ್ತಾ ಉರಿ ಮತ್ತೆ ಮತ್ತೆ ಸರಿ ಮಾಡುತ್ತಲೇ ಇದ್ದಳು. ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸು, ಧನಿಯಾ, ಕಡಲೆಬೇಳೆ, ಕರಿಮೆಣಸು, ಮೆಂತ್ಯ, ಇಂಗು, 3-4 ಹಿಡಿ ಕರಿಬೇವಿನ ಸೊಪ್ಪಿನ ಎಲೆಗಳನ್ನು ಕ್ರಮವಾಗಿ ಬಾಣಲೆಗೆ ಹಾಕಿ ಹದವಾಗಿ ಹುರಿದು ನಂತರ ಪಕ್ಕದಲ್ಲೇ ಇದ್ದ ದೊಡ್ಡ ಬಾನಿಗೆ ಸುರಿದು, ಏ ಪಾರಿ, ಬಾರೆ ಇಲ್ಲಿ, 3/4 ಬಕೆಟ್ ಇದೆ, ಮೀಲಸೀನಂಗೆ ಸಾಂಬಾರ್ ಪುಡಿ ನುಣ್ಣಗೆ ಮಾಡಿಕೊಡುವಂತೆ ಹೇಳು, ಕಾಕ ಅಂಗಡಿಗೆ ಇವತ್ತೇ ಕೊಡಬೇಕಂತೆ ಅಂದ್ಲು. ಅಯ್ಯೋ ಹೋಗಮ್ಮ, ಬಾಕಿ ಇರೋ 2,000 ರೂಪಾಯಿ ಕೊಡೋವರೆಗೂ ಈ ಕಡೆ ಬರಲೇಬೇಡ ಅಂತ ಹೇಳಿದಾನೆ ಸೀನಾ ಅಂದ್ಲು ಪಾರಿ ಬೇಸರದಿಂದ. ಕೊಡದೆ ಎಲ್ಲಿ ಹೋಗ್ತೀವಂತೆ? ಬಾನಿಗೆ ಹಾಕಿದ ಪದಾರ್ಥಗಳೆಲ್ಲ ತಣ್ಣಗಾಗಲಿ, ನಾನು ಬರ್ತೀನಿರು, ಸೀನಾ ಜೊತೆ ಮಾತಾಡ್ತೀನಿ. ವಾಪಸ್ ಬಂದು ಸರಸಕ್ಕ ಹೇಳಿರೋ 2 kg ವಾಂಗಿಬಾತು, ಬಿಸಿಬೇಳೆ ಬಾತ್ ಪುಡಿ ಮಾಡಿಡಬೇಕು. ಮಧ್ಯಾಹ್ನದೊಳಗೆ ಕೆಲಸ ಮುಗಿಸಿ ಆಮೇಲೆ ಪೇಟೆಗೆ ಹೋಗಿ ಒಳ್ಳೆ ಅಮಟೆಕಾಯಿ ಬಂದಿದೆಯಾ ನೋಡ್ಕೊಂಡು ಬರಬೇಕು. ಬೆಳಕು ಇರುವಾಗಲೇ ಹೋದರೆ ಒಳ್ಳೆಯದು. ಮುಂದಿನ ವಾರ ಅಯ್ಯಂಗಾರ್ ಬೇಕರಿಗೆ 5 ಬಾಟ್ಲಿ ಆರ್ಡರ್ ಇದೆ ಗೊತ್ತಲ್ವೇನೋ? ಸರೋಜ ಹೇಳ್ತಲೇ ಇದ್ದಳು. ಮಗಳ ಮನವೆಲ್ಲ 3 ಕ್ರಾಸ್ ನಂತರ ಇರೋ ಸಂಗೀತ ಟೀಚರ್ ಮನೆಯಲ್ಲಿ ಸೇರಿ ಹೋಗಿತ್ತು. ಫೀಸು ಕೊಡದೆ ಹೋಗುವಂತೆಯೇ ಇರಲಿಲ್ಲ. 4-5 ತಿಂಗಳ ಫೀ ಬಾಕಿ ಇತ್ತು. ಸಂಗೀತ ಟೀಚರ್ ಅವರ ಬಡತನಕ್ಕೆ ಮರುಗಿ ಪ್ರತಿಭಾವಂತೆ ಎಂದು ಅರಿತು ಉಚಿತವಾಗಿ 1 ವರ್ಷ ಹೇಳಿಕೊಟ್ಟಿದ್ದರು. ನಂತರ ಇನ್ನು ಸಾಧ್ಯವೇ ಇಲ್ಲಮ್ಮ ಎಂದು ಕೈ ಚೆಲ್ಲಿಬಿಟ್ಟಿದ್ದರು. ಪಾಠವೆಲ್ಲ ಮುಗಿದಿರುವುದರಿಂದ ಈ ಬಾರಿ ಜೂನಿಯರ್ ಎಕ್ಸಾಮ್ಗೆ ಕಟ್ಟಿಸ್ತೀನಿ, ಕಲಿತಿರೋದನ್ನು ಚೆನ್ನಾಗಿ ಅಭ್ಯಾಸ ಮಾಡು ಎಂದಿದ್ದರು. ಪರೀಕ್ಷೆಗೆ ಕಟ್ಟಲು ದುಡ್ಡು? ಖಾಸಗಿ ಕಂಪನಿಯೊಂದರಲ್ಲಿ ಗುಮಾಸ್ತೆಯಾಗಿ ದುಡಿಯುತ್ತಿದ್ದ ಗಂಡ ಮಾಧವ ಇರೋವರೆಗೂ ಸರೋಜಾಳ ಜೀವನ ಚೆನ್ನಾಗಿ ನಡೀತಿತ್ತು. ಹೈಸ್ಕೂಲ್ಗೆ ಬಂದಿದ್ದ ಮಗಳು ಪಾರಿ ಅರ್ಥಾತ್ ಪಾರ್ವತಿ, ಪ್ರೈಮರಿಯಲ್ಲಿದ್ದ ಮಗ ಸೂರಿ ಅರ್ಥಾತ್ ಸುದರ್ಶನ್, ಅತ್ತೆ ಜಾನಕಮ್ಮ ಇವರುಗಳ ಚಿಕ್ಕ ಸಂಸಾರ 6ಕ್ಕೇರದೆ 3ಕ್ಕಿಳಿಯದೆ ಸುಗಮವಾಗಿಯೇ ಸಾಗುತ್ತಿತ್ತು. ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಮಾಧವನ್ ಹಠಾತ್ ನಿರ್ಗಮನದಿಂದ ಸಂಸಾರ ಅಲ್ಲೋಲ ಕಲ್ಲೋಲವಾಗಿ ಬಿಟ್ಟಿತು. 5 ವರ್ಷಗಳ ಅವಧಿಯಲ್ಲಿ ಸರೋಜ ಅನೇಕ ನೋವು ಸಂಕಟಗಳನ್ನು ಉಂಡಿದ್ದಳು. ತಾನು ಹೆಚ್ಚಿನ ಓದು ಬರಹ ಕಲಿಯದೇ ಇದ್ದುದು ಎಂತಹ ತಪ್ಪು ಎನ್ನುವುದನ್ನು ಮನಗಂಡಿದ್ದಳು. ಆದರೂ ಧೈರ್ಯಗೆಡದೆ ತನಗೆ ಬರುವ ಅಡಿಗೆ ಕೆಲಸವನ್ನೇ ಆಧಾರ ಮಾಡಿಕೊಂಡು ಸಾಂಬಾರ್ ಪುಡಿ, ಮಸಾಲೆ ಪುಡಿಗಳು, ಚಟ್ನಿ ಪುಡಿಗಳು, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ತಯಾರಿಸಿ ಮಾರಿ ಜೀವನ ಸಾಗಿಸಿ ಮಕ್ಕಳನ್ನು ಒಂದು ನೆಲೆಗೆ ತರಲು ಶ್ರಮಿಸುತ್ತಿದ್ದಳು. ಬೆಂಗಳೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿರುವ ಸೀತಾನಗರದ ಪೂರ್ವ ಭಾಗದಲ್ಲೇ ಅವರ ನಿವಾಸ. ಪುರಾತನ ಕಾಲದ್ದೇನೋ ಅನಿಸುವ ಹಂಚಿನ ಮನೆ. ಪ್ರೈಮರಿ ಶಾಲೆಯ ಹಾದಿಯಲ್ಲಿ ನಡೆದರೆ ಹೊಂಗೆ ಮರದ ಬಲಕ್ಕಿದ್ದ ಕಟ್ಟೆ ಬೀದಿಯ ಕೊನೆ ಮನೆಯೇ ಸರೋಜಾಳದ್ದು. ಪುಟ್ಟ ಮರದ ಗೇಟು ತೆರೆದು ಒಳ ಬಂದರೆ ತುಳಸಿ ಕಟ್ಟೆ. ಅದರ ಮುಂದಿದ್ದ ಸುಂದರ ರಂಗವಲ್ಲಿ ಬಂದವರಿಗೆ ಸ್ವಾಗತ ಕೋರುತ್ತಿತ್ತು. ತೆಳುಗೆಂಪು ಬಣ್ಣದ ಒಂಟಿ ಕಟ್ಟಡ. ಅದರ ಆನೆ ಬಾಗಿಲಲ್ಲಿ ಗಣಪತಿ ಪ್ರತಿಮೆ ಇದ್ದ ಬಾಗಿಲ ಹಿಡಿಯದೆ ಆಕರ್ಷಣೆ. ತಮಿಳುನಾಡಿನ ಕುಪ್ಪುಸ್ವಾಮಿ ಆಸ್ತಿ ವಹಿಸಿಕೊಟ್ಟಿದ್ದು. ಕೊಯಮತ್ತೂರಿನಲ್ಲಿ ಬೇಕಾದಷ್ಟು ಮನೆ ಆಸ್ತಿ ಇದ್ದುದರಿಂದ ಇಲ್ಲಿ ಬಂದು ವಾಸ ಮಾಡಲಾಗದೆ ಕಟ್ಟಿ ಬಾಡಿಗೆಗೆ ಬಿಟ್ಟಿದ್ದ. ತಲೆ ಬಾಗಿಲಿನ ಹೊಸ್ತಿಲು ದಾಟಿ ಒಳಬಂದರೆ ವಿಶಾಲವಾದ ನಡುಮನೆ. ಉಯ್ಯಾಲೆಯ ಮೇಲುವಾದ ಜೀಕಿನ ಕಿಣಿಕಿಣಿ ಗಾಳಿ ಜೋರಾಗಿ ಬೀಸಿದಾಗಲೆಲ್ಲ ಕಿವಿದುಂಬುತ್ತಿತ್ತು. ಅಲ್ಲಿಂದ ಎಡಕ್ಕೆ ಹಳೆಯ ಕಾಲದ ಸೌದೆ ಒಲೆಯ ಅಡಗಿ ಮನೆ, ಬಲಕ್ಕೆ ಒಂದು ಮಲಗುವ ಕೋಣೆಯಲ್ಲಿ ಸ್ನಾನದ ಮನೆ, ಇಷ್ಟೇ. ಇನ್ನೊಂದು ಬಚ್ಚಲು ಮನೆ, ಸಂಡಾಸು ಹಿತ್ತಲಿನಲ್ಲಿತ್ತು. ಹಿತ್ತಲ ಬಾಗಿಲಿನ ಎದುರಿಗೆ ಬಾವಿ, ಬಟ್ಟೆ ಒಗೆಯುವ ಕಲ್ಲು ಕೂಡ ಇದ್ದು ಗಿಡ ಬೆಳೆದುಕೊಳ್ಳಲು ಒಂದಷ್ಟು ಜಾಗವೂ ಇತ್ತು. ಸರೋಜಾಳ ಮದುವೆ ಆದಾಗ ಈ ಮನೆ ಬಾಡಿಗೆಗೆ ಹಿಡಿದಿದ್ದು. ನೀರು ನಿಡಿಗೆ ತೊಂದರೆ ಇಲ್ಲದ್ದರಿಂದಲೂ ಮನೆ ಮಾಲೀಕ ಈ ಊರಿನಲ್ಲಿ ಇಲ್ಲದ್ದರಿಂದಲೂ 20 ವರ್ಷಗಳಿಂದ ಇದೇ ಮನೆಯಲ್ಲಿ ಉಳಿದು ಹೆಚ್ಚು ಕಡಿಮೆ ಸ್ವಂತ ಮನೆಯಂತೆ ಆಗಿಬಿಟ್ಟಿತ್ತು. ಇವರ ಮನೆಯ ಎಲ್ಲ ಆಗು ಹೋಗುಗಳ ಅರಿವಿದ್ದರೂ ಕುಪ್ಪುಸ್ವಾಮಿಗೆ ಇತ್ತೀಚೆಗೆ ಏನೋ ದುರ್ಬುದ್ಧಿ ವಕ್ಕರಿಸಿ ಒಂದೇ ಕುಟುಂಬದಂತಿದ್ದವನು ಬದಲಾಗಿ ಬಿಟ್ಟಿದ್ದ. ದರ್ಪದಿಂದ ಕೂಗಾಡುವುದು, ಆಗಾಗ ಬಂದು ಮನೆ ಬಿಡಿ ಎಂಬ ವರಾತೆ ತೆಗೆದು ಗಲಾಟೆ ಮಾಡುವುದು ಸಾಮಾನ್ಯವಾಗಿ ಬಿಟ್ಟಿತ್ತು. ಈ ಬೆಳವಣಿಗೆಗಳಿಂದ ದುಃಖವಾದರೂ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಸರೋಜಳದ್ದಾಗಿರಲಿಲ್ಲ. ಸದ್ಯಕ್ಕೆ ಸುದರ್ಶನ್ ಒಬ್ಬನೇ ಸರೋಜಾಳ ಆಶಾದೀಪ. ಈಗ ಹೈಸ್ಕೂಲಿನ ಬಂದಿದ್ದವನು ಮನೆ ಪರಿಸ್ಥಿತಿ ತಿಳಿದುಕೊಂಡು ಕಷ್ಟಪಟ್ಟು ಓದಿ ಒಳ್ಳೆಯ ಕೆಲಸಕ್ಕೆ ಸೇರುವ ಉದ್ದೇಶ ಇಟ್ಟುಕೊಂಡಿದ್ದ. ಬೆಳಗ್ಗೆ ಬೇಗನೆ ಎದ್ದು ಮನೆಗೆ ಹಾಲು, ಪೇಪರ್ ಹಾಕಿ ಪುಡಿಗಾಸು ಸಂಪಾದಿಸಿ ಅಮ್ಮನಿಗೆ ನೆರವಾಗುತ್ತಿದ್ದ.
ವಿದ್ಯೆ ಸರಿಯಾಗಿ ತಲೆಗೆ ಹತ್ತದ ಮಗಳು ಪಾರಿ SSLCಯಲ್ಲಿ 3 ಬಾರಿ ಫೇಲ್ ಆದ ಮೇಲೆ ಮನೆಯಲ್ಲಿ ಅಡುಗೆ ಸಹಾಯಕ್ಕೇರಲೆಂದು ನಿಟ್ಟುಸಿರು ಬಿಟ್ಟಿದ್ದಳು ಸರೋಜ. ಮನೆ ಬಾಡಿಗೆ, ಸ್ಕೂಲ್ ಫೀಸ್, ಅತ್ತಿಗೆ ಔಷಧಿ, ದಿನಸಿ ಸಾಮಾನುಗಳಿಗೆ ದುಡ್ಡು ಹೊಂದಿಸಲು ಹೆಣಗಾಡುವಳು. ಮಗಳು ಆಸೆಪಟ್ಟು ಕಲಿಯುವ ಸಂಗೀತದ ಫೀಸು ಕಟ್ಟಲು ಸಾಧ್ಯವಾಗದೆ ಒದ್ದಾಡುತ್ತಿದ್ದಳು. ನೆರೆಮನೆಗೆ ಹೊಸದಾಗಿ ಬಂದ ರಾಜಮ್ಮ, ಏನ್ರಿ ಸರೋಜ, ಹಳ್ಳಿಗಳಲ್ಲೂ ಈಗ ಗ್ಯಾಸ್ ಸಿಲಿಂಡರ್ ಇದೆ, ನಿಮ್ಮನೆಯಲ್ಲಿ ಇನ್ನೂ ಸೌದೆ ಒಲೆಯೇ ಎಂದು ಹಂಗಿಸಿ ನಕ್ಕು ಬಿಟ್ಟಿದ್ದಾಗಿನಿಂದ ಮೊದಲ ಬಾರಿಗೆ ಗ್ಯಾಸ್ ಸ್ಟೋವ್ ಮತ್ತು ಮಿಕ್ಸಿ ತನ್ನದಾಗುವ ಕನಸು ಕಾಣುತ್ತಾ ಇದ್ದಳು. ಅಮ್ಮ ಬಕೆಟಿಗೆ ಹಾಕ್ದೆ, ಮಿಲ್ಗೆ ಹೋಗೋಣ ಅಂತಂದ. ಪಾರಿಯ ದನಿ ಕೇಳಿ ಮುಂದೆಲೆ ಸೀರೆ ಸರಿ ಮಾಡಿಕೊಂಡು ಅತ್ತೆಗೆ ಅರ್ಧ ಗಂಟೆಯಲ್ಲಿ ಬರ್ತೀನತ್ತೆ ಅಂತ ಕೂಗಿ ಹೇಳಿ ತಲೆಬಾಗಿಲು ಮುಂದಕ್ಕೆಳೆದುಕೊಂಡು ಮಗಳೊಂದಿಗೆ ಹೊರಟಳು ಸರೋಜ. ಏನೋ ಸೀನಾ, ದುಡ್ಡು ಕೊಡದೆ ಎಲ್ಲಿಯಾದರೂ ಓಡೋಗ್ತೀವಾ? ಇವರಪ್ಪ ಇದ್ದಾಗ ನೀವಿಬ್ಬರು ಒಂದೇ ಕ್ಲಾಸ್ ಅಂತ ಪಾರಿ ಜೊತೆಗೆ ಎಷ್ಟು ಸಾರ್ತಿ ನಿನ್ನ ಕರ್ಕೊಂಡು ಹೋಗಿಲ್ಲ. ನಿಮ್ಮಪ್ಪ ಬೈರ ಕಂಠಪೂರ್ತಿ ಕುಡ್ಕೊಂಡು ಬಂದು ನಿನ್ನನ್ನು ಸ್ಕೂಲಿಗೆ ಹೋಗಬೇಡ ಅಂತ ಮರಕ್ಕೆ ಕಟ್ಟಿ ಹೊಡಿತಿದ್ದಾಗ ಇವರು ನಿಮ್ಮಪ್ಪಂಗೆ ಬೈದು ಬಿಡಿಸ್ಕೋತಾ ಇದ್ದಿದ್ದು ಮರ್ತೋಯ್ತೇನೋ? ನಮ್ಮನ್ನೆಲ್ಲ ಅವರು ನಡುವಿರಲ್ಲಿ ಕೈ ಬಿಟ್ಟು ಹೋಗದೇ ಇದ್ದಿದ್ದರೆ ನಮಗೆ ಇಷ್ಟು ಕಷ್ಟ ಆಗ್ತಿತ್ತಾ? ಮೊದಲಿಂದ ಗೊತ್ತಿರೋ ನೀನೇ ಹಿಂಗಂದ್ರೆ ಹೆಂಗಪ್ಪ ಹೇಳುತ್ತಾ ಗಂಟಲು ಕಟ್ಟಿದಂತಾಗಿ ಸೆರಗಿನಿಂದ ಕಣ್ಣಿಗೊತ್ತಿಕೊಂಡು ಅಲ್ಲೇ ಇದ್ದ ಮರದ ಬೆಂಚಿನ ಮೇಲೆ ಕುಸಿದಳು. ಆಂಟಿ, ಅಳಬೇಡಿ, ನಮ್ಮಪ್ಪ ನೋಡಿದರೆ ಬೈತಾನೆ. ನೀವು ಹೋಗಿ, ನಾನೇ ಪುಡಿ ಮಾಡಿ ನಿಮ್ಮನೆಗೆ ತಂದು ಕೊಡ್ತೀನಿ. ಕರ್ಕೊಂಡು ಹೋಗಿ ಪಾರಿ. ನೊಂದ ಸೀನಾ ಬಕೆಟಿಗೆ ಕಟ್ಟಿದ್ದ ಬಟ್ಟೆ ತೆಗೆಯುತ್ತಾ ಅಲವತ್ತುಕೊಂಡ. ಮಾಧವನ ನೆನಪು ಒತ್ತರಿಸಿ ಬಂದು ದುಃಖ ಹೆಚ್ಚಾಗಿ ಬಿಕ್ಕುತ್ತಲೇ ಒಂದು ಫರ್ಲಾಂಗ್ ದೂರದ ಮನೆ ಸೇರಿದ ಸರೋಜ ಬಾರದ ಹೆಜ್ಜೆ ಇಡುತ್ತಾ ಒಳಕೋಣೆ ಸೇರಿದಳು. ಬಾಗಿಲಲ್ಲೇ ನಿಂತಿದ್ದ ಜಾನಕಮ್ಮ ಕೆಮ್ಮುತ್ತಾ, ಇದೇನೇ ಪಾರಿ, ಹರಿದಿರೋ ಲಂಗ ಬ್ಲೌಸ್ ಹಾಕ್ಕೊಂಡಿದೀಯಾ? ಕಂಕುಳು ಕೆಳಗೆಲ್ಲ ಹರಿದೋಗಿದೆ, ಮೊದಲು ಬೇರೆ ಹಾಕೋ ಅಂತಂದು ಸೊಸೆಗೆ ಕೇಳುವಂತೆ ಮನೆಗೊಂದೇ ಹೆಣ್ಣು ಮಗು, ಅದಕ್ಕೂ ಸರಿಯಾದ ಬಟ್ಟೆ ಹಾಕಕ್ಕೇನು ನಿಮ್ಮಮ್ಮಂಗೆ, ತಾನು ಚೆನ್ನಾಗಿ ಕಂಡ್ರೆ ಸಾಕು ಎಂದು ಮೂದಲಿಸಿ ಕೈಯಾಡಿಸುತ್ತಾ ಅಡುಗೆ ಮನೆ ಸೇರಿದವರು ಹಾಳುಗಾಟು ಅನ್ನುತ್ತಾ ತಕ್ಷಣ ಹೊರಬಂದರು. ಹಾಲಿನಲ್ಲಿ ಮೂಲೆಯಲ್ಲಿದ್ದ ಒಂಟಿ ಮಂಚವೇರಿ ಹತ್ತಿ ಬುಟ್ಟಿ ಎಳೆದುಕೊಂಡು ಗೆಜ್ಜೆ ವಸ್ತ್ರಕ್ಕೆ ಹತ್ತಿ ಬಿಡಿಸುತ್ತಾ, ಈ ಹಾಳಾದವಳ ಕಾಲ್ಗುಣದಿಂದ ಚಿನ್ನದಂತಹ ಮಗ ಕೈಬಿಟ್ಟು ಹೋದ, ಚೆನ್ನಾಗಿ ಬಾಳಿ ಬದುಕಿದ ಮನೆ ಹೇಗಾಯ್ತೋ ಎಂಬ ತಮ್ಮ ಎಂದಿನ ಗೊಣಗಾಟ ಮುಂದುವರೆಸಿದರು. ಪಾರಿ ಒಳಕೋಣೆಯಲ್ಲಿದ್ದ ಅಮ್ಮನ ಬಳಿ ಸಾರಿ ಕಣ್ಣೀರು ಒರೆಸ್ತಾ, ಅಳಬೇಡಮ್ಮ, ನಮಗೂ ಒಳ್ಳೆಯ ಕಾಲ ಬಂದೇ ಬರುತ್ತೆ. ಸೂರಿ ಓದಿ ಕೆಲಸಕ್ಕೆ ಸೇರಿದರೆ ಯಾವ ಕಷ್ಟವೂ ಇರಲ್ಲ, ತನಗೆ ತಿಳಿದಂತೆ ಸಮಾಧಾನ ಹೇಳಿತು ಹುಡುಗಿ. ಏ ಪಾರಿ, ಕುಪ್ಪುಸ್ವಾಮಿ ಬಂದಿದ್ದ, ಮನೆ ಬಾಡಿಗೆ ಕೊಡಬೇಕಂತೆ, ಹೋದ ತಿಂಗಳು ಕೊಟ್ಟಿಲ್ಲ ಅಂತೆ, ಬೈಕೊಂಡು ಹೋದ ಅಂತ ನಿಮ್ಮಮ್ಮಂಗೆ ಹೇಳೆ ಅಂದರು ಜಾನಕಮ್ಮ. ಇನ್ನು ಅಳುತ್ತಾ ಕೂತ್ಕೊಂಡ್ರೆ ಆಗಲ್ಲ ಎಂದರಿತ ಸರೋಜ ಬಚ್ಚಲು ಮನೆ ಸೇರಿ ತಣ್ಣೀರು ಮುಖಕ್ಕೆ ಎರಚಿಕೊಂಡು ಬಂದು ಅನ್ನಕ್ಕಿಟ್ಟಳು. ಮಗಳಿಗೆ ಈರುಳ್ಳಿ ಟೊಮೆಟೊ ಕತ್ತರಿಸಿ ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡುವಂತೆ ಸೂಚಿಸಿ ಇನ್ನೊಂದು ಒಲೆಯಲ್ಲಿ ಸರಸಕ್ಕನ ಆರ್ಡರ್ಗೆ ತಯಾರಿ ಮುಂದುವರಿಸಿದಳು. ಮುಂಜಾನೆ 5ಕ್ಕೆ ಎದ್ದು ಸ್ನಾನ ಮುಗಿಸಿ ಹೊರಬರುವಾಗ ಸೂರಿ ಪೇಪರ್ ವಿತರಣೆಗೆ ಸಿದ್ಧನಾಗಿ ಗೇಟು ದಾಟುತ್ತಿದ್ದುದು ಕಂಡುಬಂದಿತು. ಪಾಪದ ಮಗು, ನಾನು ಹೇಳದೆಯೇ ಮನೆ ಕಷ್ಟ ಅರ್ಥ ಮಾಡಿಕೊಂಡನಲ್ಲ ಎಂದುಕೊಂಡೆ ಮನೆ ಮುಂದೆ ಕಸಗುಡಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಡುವ ಹೊತ್ತಿಗೆ ಅಮ್ಮ ಬೇಗ ಬಾ ಇಲ್ಲಿ ಎನ್ನುವ ಪಾರಿಯ ಕೂಗು ಕೇಳಿಬಂತು. ಇದೇನು ಇಷ್ಟು ಜೋರಾಗಿ ಕೂಗುತ್ತಿದ್ದಾಳೆ ಎನಿಸಿ ಗಾಬರಿಯಿಂದ ಒಳಬಂದಾಗ ಹತ್ತಿರ ಬಂದ ಮಗಳು ಕಿವಿಯಲ್ಲಿ ಉಸುರಿದ ಗುಟ್ಟನ್ನು ಕೇಳಿ ಯಾಕೋ ಸುಸ್ತಾದಂತೆ ಆಯಿತು. ಈಗಲೇ ಆಗಬೇಕಾ ಇದು ಎಂದುಕೊಂಡರೂ ಎಚ್ಚೆತ್ತುಕೊಂಡು ಮಗಳನ್ನು ಒಳಗಡೆ ಕೋಣೆಗೆ ಕರೆದುಕೊಂಡು ಹೋದಳು. ಸರಿಯಾಗಿ ಅರ್ಥ ಆಗುವವರೆಗೆ ಹೇಳಿಕೊಟ್ಟು ಅವಳಿಗೆ ಬೇಕಾದ್ದನ್ನೆಲ್ಲ ಒದಗಿಸಿ ಬಂದಳು. ಒಮ್ಮೆಲೆ ಶಕ್ತಿಯೆಲ್ಲ ಸೋರಿದಂತಾಗಿ ಹಿತ್ತಿಲ ಒಗೆವ ಕಲ್ಲಿನ ಹತ್ತಿರ ದೊಪ್ಪನೆ ಕೂತಳು. ಅತ್ತೆ ಜಾನಕಮ್ಮ ಸಂಡಾಸಿಗೆ ಹೋಗಿದ್ದವರು ಆಚೆ ಬರುತ್ತಾ ಸೊಸೆಯನ್ನು ನೋಡಿದವರೇ ಗಾಬರಿಯಿಂದ ಏನಾಯಿತೆ ಸರೋಜ ಕೂಗುತ್ತಾ ಹತ್ತಿರ ಬಂದವರು. ಮೊಮ್ಮಗಳು ದೊಡ್ಡವಳಾದ ಸುದ್ದಿ ಕಿವಿಗೆ ಬಿದ್ದು ಬಹಳ ಪ್ರಸನ್ನರಾಗಿ, ಅಷ್ಟೇನಾ, ಶುಭ ಸಮಾಚಾರಕ್ಕೆ ಸಂತೋಷ ಪಡೋದು ಬಿಟ್ಟು ಇದೇನು ಹಿಂಗಾಡ್ತಿದೀಯಾ, ಎಲ್ಲದಕ್ಕೂ ಗೋಳಾಡೋದೇ ಆಯಿತು ಈ ಮೂದೇವಿದು ಎಂದು ಮುಖ ತಿರುವಿ ಅವಸರವಾಗಿ ಬಚ್ಚಲು ಮನೆ ಹೊಕ್ಕರು. ಫೇಲಾಗಿ ಮನೆಯಲ್ಲಿದ್ದರೂ ಆತ್ಮವಿಶ್ವಾಸ ಕಳೆದುಕೊಂಡು ಯಾವತ್ತೂ ಸುಮ್ಮನೆ ಕುಳಿತವಳೇ ಅಲ್ಲ ಪಾರಿ. ತಾನು ಸಂಗೀತ ಕ್ಲಾಸ್ನಲ್ಲಿ ಕಲಿತ ಹಾಡುಗಳನ್ನು ಹೇಳಿಕೊಂಡು ಬಟ್ಟೆ ಒಗೆದು ಪಾತ್ರೆ ಬೆಳಗಿ ಹೇಳಿದಾಗಲೆಲ್ಲ ಮಿಲ್ಗೆ ಹೋಗಿ ಪುಡಿ ಮಾಡಿಸ್ಕೊಂಡು ಬಂದು ಮನೆಯ ಒಳ ಹೊರಗಿನ ಯಾವ ಕೆಲಸವನ್ನು ಸೈ ಎನ್ನುವಳು. ಈಗ ಮೈ ನೆರೆದಾಯಿತು.
ಇನ್ಮೇಲೆ ಹೊತ್ತು ಗೊತ್ತಿಲ್ಲದೆ ಅವಳನ್ನು ಆಚೆ ಕಳಿಸೋಕೆ ಆಗೋಲ್ಲ. ತನಗೂ ಸಣ್ಣ ಪುಟ್ಟ ಕೆಲಸಗಳಿಗೆ ಮೊದಲಿನಂತೆ ಓಡಾಡುವ ಶಕ್ತಿ ಕಡಿಮೆಯಾಗುತ್ತಿದೆ. ಏನು ಮಾಡೋದಪ್ಪ? ಮನದಲ್ಲಿ ಚಿಂತಿಸುತ್ತಲೇ ಅಡುಗೆ ಮನೆ ಸಾರಿಸಿ ಮೂಲೆಯಲ್ಲಿದ್ದ ಮಣ್ಣಿನ ಒಲೆಯೊಳಗೆ 2 ಸೌದೆ ಜೋಡಿಸಿ ಅದರ ಮೇಲೆ ಕಡ್ಡಿ ಪುರುಡೆಗಳನ್ನು ತುಂಬಿಸಿ ಒಲೆಯ ಮೇಲೆ ಅಲ್ಯೂಮಿನಿಯಂ ಪಾತ್ರೆ ಇಟ್ಟು ಅರ್ಧಕ್ಕಿಂತ ಹೆಚ್ಚು ನೀರು ತುಂಬಿಸಿದಳು. ಅದರೆದುರಾಗಿ ಅಡುಗೆ ಮನೆಯಲ್ಲಿದ್ದ ಒಂದೇ ಒಂದು ಒಂಟಿ ಕಿಟಕಿಯ ಪಕ್ಕದಲ್ಲೇ ತುಸು ಮೇಲಿದ್ದ ಮರದ ಹಲಗೆಯ ದೇವರ ಗೂಡನ್ನು ಶುಚಿ ಮಾಡತೊಡಗಿದಳು. ಹಳೆ ಹೂಗಳನ್ನು ತೆಗೆದು ದೀಪಗಳನ್ನು ತೊಳೆದಿಟ್ಟು ಆಗ ತಾನೇ ಅರಳಿದ ನೀಲಾಂಬರಿ ಮಲ್ಲಿಗೆ ಹೂಗಳನ್ನು ಹಿತ್ತಲ ಗಿಡಗಳಿಂದ ಕಿತ್ತು ತಂದು ಅರಶಿನ ಕುಂಕುಮದ ಪುಟ್ಟ ತಟ್ಟೆಯಲ್ಲಿ ತುಂಬಿಸಿಟ್ಟು 2 ಊದುಕಡ್ಡಿ ತೆಗೆದಿಟ್ಟು ದೇವರ ಪೂಜೆಗೆ ಅಣಿ ಮಾಡುತ್ತಿದ್ದಂತೆ ಎಂದು ಕೂಗಿ ಹೇಳುತ್ತಿರುವಾಗಲೇ ಬೇಡ ಬೇಡವೆಂದರೂ ಮುಚ್ಚಿದ್ದ ಕಿಟಕಿಯ ಸಂದಿಯಿಂದ ಬೇಡ, ಹೊಡಿಬೇಡ ಮಗ ಎಂಬ ಕ್ಷೀಣ ಆರ್ತಧ್ವನಿ ಕಿವಿಗಪ್ಪಳಿಸಿತು. ಏನಾಯಿತು ನೋಡುವ ಎಂದು ಕಿಟಕಿ ತೆರೆಯಲು ಹೋಗುವಷ್ಟರಲ್ಲಿ, ತೆಗಿಬೇಡ, ಅದು ಕಿವುಡಜ್ಜಿ, ನೀನೀಗ ಕಿಟಕಿ ತೆಗೆದು ಅವಳ ಕಷ್ಟ ಸುಖ ವಿಚಾರಿಸಕ್ಕೆ ಹೋಗಬೇಡ, ಸೊಸೆಗೆ ಗದರಿಸಿದ್ರು ಜಾನಕಮ್ಮ. ಆ ಅಪ್ಪೇಗೌಡ ಅವನ ತಮ್ಮ ಮಾವಂದು ಹುಚ್ಚು ಸವಾಸ, ಮುಂಡೆ ಮಕ್ಕಳು, ಹೆಂಡತಿ ಸೆರಗು ಹಿಡ್ಕೊಂಡು ಸ್ವಂತ ಅಮ್ಮಂಗೆ ಕಾಟ ಕೊಡ್ತವೆ. ಯಾರಾದರೂ ಅಜ್ಜಿನ ಮಾತಾಡಿಸಿದ್ರೆ ಚಾಡಿ ಹೇಳ್ತಿದ್ಲು, ಅವಳಿಗೆ ಬೀಳೋದು ಒದೆಗಳು. ಪಾಪ ಸರಿಯಾಗಿ ಕಿವಿ ಬೇರೆ ಕೇಳಲ್ಲ ಅಜ್ಜಿಗೆ. ಒಳ್ಳೆ ಸಾವು ಸಿಗುತ್ತಾ ಇಂಥ ಮಕ್ಕಳಿಗೆ? ಬೈದ್ಕೊಂಡೆ ಸಹಸ್ರನಾಮ ಸ್ತೋತ್ರಗಳನ್ನು ಪಠಿಸಿ ದೀಪ ಧೂಪ ಹಚ್ಚಿ ದೇವರ ಪೂಜೆ ಮುಗಿಸಿ ನಡುಮನೆಗೆ ತೆರಳಿದರು ಜಾನಕಮ್ಮ. ಅಯ್ಯೋ ಪಾಪ ನರ್ಸಜ್ಜಿ, ಎಲ್ಲರನ್ನೂ ಎಷ್ಟು ಚೆನ್ನಾಗಿ ಮಾತನಾಡಿಸಿಕೊಂಡು ಇದ್ದವರು ರಾಕ್ಷಸಿಯಂತಹ ಸೊಸೇರು ಬಂದ ಮೇಲೆ ಮಾತು ಕಡಿಮೆ ಮಾಡಿಬಿಟ್ರು. ಕಿವಿ ಕೂಡ ಕೇಳದೆ ಹೋಯಿತು. ಕೈ ತುಂಬ ದುಡಿಯುವ ಮಕ್ಕಳು, ಅರಮನೆಯಂಥ ಮನೆ, ದುಡ್ಡು ಕಾಸು ಇದ್ದರೂ ನರಸಜ್ಜಿದು ಅನಾಥ ಬಾಳು. ದೇವ್ರೆ, ಹೀಗೆ ಯಾರ ಹಂಗಲ್ಲೂ ಇರಿಸದೆ ಮೊದಲೇ ಬೇಗ ನನ್ನ ಕರ್ಕೊಂಡು ಬಿಡಪ್ಪ. ದೇವರ ದೀಪ ದಿಟ್ಟಿಸುತ್ತಾ ಸರೋಜಾ ಕೈ ಮುಗಿದು ಬೇಡಿಕೊಂಡಳು. ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಾ ಸರೋಜಾಳ ಯೋಚನೆ ಈಗ ಮಗಳ ಕಡೆ ತಿರುಗಿತು. ಕೊನೆ ಮನೆ ಅನು, ಶೆಟ್ರು ಹುಡುಗಿ, ಇವಳ ಜೊತೆಯೋಳೆ ಅಲ್ವಾ? ಮೈನೆರೆದು 3 ವರ್ಷನೇ ಆಗಿಗಿರಬೇಕು. ಇವಳದೇ ಸ್ವಲ್ಪ ನಿಧಾನ ಆಯಿತು. ಬೆಳಗಿನ ತಿಂಡಿ ಮಾಡಲು ಒಲೆ ಹಚ್ಚುವ ಮುನ್ನ ತಮ್ಮ ಜೀವನಕ್ಕೆ ಆಧಾರವಾದ 2 ಸೌದೆ ಒಲೆಗಳನ್ನು ಭಕ್ತಿಯಿಂದ ಮುಟ್ಟಿ ಕಣ್ಗೊತ್ತಿಕೊಂಡಳು. ಒಲೆಯೊಳಗೆಸೆದ ಸೀಮೆ ಎಣ್ಣೆಯಲ್ಲಿ ನೆಂದ ಬಟ್ಟೆ ಚೂರಿಗೆ ಬೆಂಕಿ ತಗುಲಿಸಿದೊಡನೆಯೇ ಚಟ್ ಚಟ್ ಎಂದು ಶಬ್ದ ಮಾಡುತ್ತಾ ಪುರುಳೆಗಳು ಒಂದಕ್ಕೊಂದು ಅಂಟಿಕೊಂಡು ಉರಿ ಹತ್ತಿ ದೊಡ್ಡದಾಯಿತು. ಖಾಲಿ ಇದ್ದ ಇನ್ನೊಂದು ಒಲೆಯ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಹಾಕಿದಳು. ಈರುಳ್ಳಿ ಮಂಕರಿ ಹುಡುಕಿ ಇದ್ದ ಒಂದೇ ಒಂದು ದೊಡ್ಡ ಈರುಳ್ಳಿ ಹೆಚ್ಚಿದಳು. ಬಿಸಿ ಎಣ್ಣೆಯಲ್ಲಿ ಸಾಸುವೆ ಚಟಪಟ ಅಂದ ನಂತರ ಈರುಳ್ಳಿ ಹುರಿದು ಅದಕ್ಕೆ ಸ್ವಲ್ಪವೇ ಮೆಂತ್ಯ ಹಿಟ್ಟು, ಹುಳಿಪುಡಿ, ಹೆರೆದ ಬೆಲ್ಲ, ಸಾಕಷ್ಟು ನೀರು ಕುಡಿಸಿ ಈರುಳ್ಳಿ ಗೊಜ್ಜು ಕುದಿಯಲು ಬಿಟ್ಟು ಪಕ್ಕದ ಒಲೆಯ ಅಲ್ಯೂಮಿನಿಯಂ ಪಾತ್ರೆಯ ಕುದಿಯುವ ನೀರಿಗೆ ಗೋಪುರವಾಗಿ ರಾಗಿ ಹಿಟ್ಟನ್ನು ಸುರಿದಳು. ನಾನು ಈಗಲೇ ಹೇಳ್ತಾ ಇದ್ದೀನಿ ಸರೋಜಾ, ಮಗುಗೆ ಪುರಿ ಉಂಡೆ ಚಿಗಳಿ ಉಂಡೆಗೆ ಸಾಮಾನು ತಂದುಬಿಡು. ಹಸಿಮೈಗೆ ತುಪ್ಪ ಬೆಲ್ಲ ಒಣಕೊಬ್ಬರಿ ಅರಿಶಿಣ ಎಣ್ಣೆ ಮಸಾಜಿನ ಆರೈಕೆ ಜೊತೆಗೆ ಒಂದಷ್ಟು ಒಳ್ಳೆಯ ಲೇಹ ತಯಾರಿಸಿ ದಿನ ಕೊಡಬೇಕು. 16ನೇ ದಿನ ಆರತಿ ಶಾಸ್ತ್ರ ಜೋರಾಗಿ ಮಾಡಲಿಲ್ಲ ಅಂದರೂ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಸಿಹಿಯೂಟ, ಸಂಜೆಗೆ ಅಕ್ಕಪಕ್ಕದವರನ್ನು ಕರೆದು ಕುಂಕುಮ ರವಿಕೆ ಕಣದ ಜೊತೆ ಒಂದು ಸ್ವೀಟು ಪುರಿ ಉಂಡೆ ಕೊಟ್ಟು ಕಳಿಸಬೇಕು. ಪಾರಿ ಮೈ ಮೇಲೆ ಚೂರು ಚಿನ್ನ ಆದರೂ ಹಾಕಲೇಬೇಕು. ಆಮೇಲೆ ದುಡ್ಡಿಲ್ಲ ಅಂತ ಕ್ಯಾತೆ ತೆಗಿಬೇಡ. ಬೆಂದ ರಾಗಿ ಹಿಟ್ಟಿನ ಗಮಲು ಅಡಿಗೆ ಮನೆಯೆಲ್ಲೆಡೆ ಹರಡಿತು. ಗೊಜ್ಜಿನ ಬಾಣಲಿ ಇಳಿಸಿ ಮಸೆಗೋಲಿಟ್ಟು ಚೆನ್ನಾಗಿ ತೊಳೆಸಿ ಬಟ್ಟಲ ನೀರಲ್ಲಿ ಕೈ ಅದ್ದುಕೊಂಡು 5-6 ಮುದ್ದೆಗಳನ್ನು ಮಾಡಿ ದೊಡ್ಡ ದಬರಿಗೆ ಹಾಕಿ ಮುಚ್ಚಿಟ್ಟಳು. ಒಂದು ತಟ್ಟೆಗೆ 1 ಮುದ್ದೆ ಈರುಳ್ಳಿ ಗೊಜ್ಜು ಹಾಕಿಕೊಂಡು ಮಗಳ ಕೋಣೆ ತಲುಪಿ ಚಾಪೆಯ ಪಕ್ಕದಲ್ಲಿ ತಟ್ಟೆ ಇಟ್ಟು ಪಾರಿ ಬಿಸಿ ಆರುವ ಮುನ್ನ ತಿಂದು ಮುಗಿಸು, ನೀರು ತರ್ತೀನಿ ಹೇಳಿ ಹೊರಬಂದಳು. ಉಪ್ಪಿನಕಾಯಿ ಸಾಂಬಾರು ಪದಾರ್ಥಗಳಿಗೆ ದುಡ್ಡು ಸರಿಯಾಗುತ್ತೆ. ಅದು ಬಿಟ್ಟರೆ 1 ಪೈಸಾನೂ ಹೆಚ್ಚಿಲ್ಲ ನನ್ನ ಹತ್ರ. ಏನು ತರಲಿ ಏನು ಬಿಡಲಿ ನೀವೇ ಹೇಳಿ ಅತ್ತೆ. ನಿಂದು ಗೋಳು ಎಂದೂ ಇದ್ದದ್ದೇ. ಶೆಟ್ರು ಮನೆ ಮುಂದೆ ದೊಡ್ಡ ಪಟಾಪಟ್ಟಿ ಕೆಂಪು ಪೆಂಡಾಲ್ ಹಾಕಿ ಚಿನ್ನದ ರೇಖಿನ ಸಿಂಹಾಸನದ ಮೇಲೆ ಆ ಹುಡುಗಿನ ಕೂರಿಸಿದ್ದು ನನಗೆ ಕಣ್ಣಿಗೆ ಕಟ್ಟಿದ ಹಾಗಿದೆ. ಕುರ್ಚಿ ಅಕ್ಕಪಕ್ಕ ದೊಡ್ಡ ದೊಡ್ಡ ಡಿಸೈನ್ ತಾವರೆ ಹೂವಿನ ಕುಂಡ ಇಟ್ಟು ಇಡೀ ಪೆಂಡಾಲ್ ತುಂಬ ತರಾವರಿ ಹೂ ಹಾರ ಹಾಕಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ನೆನಪಿಲ್ವೇನೆ? ಮೈತುಂಬ ಒಡವೆ ಹಾಕಿ ಹಸಿರು ರೇಷ್ಮೆ ಸೀರೆ ಉಡಿಸಿ ಆ ಕರಿ ಹುಡುಗಿ ಬಣ್ಣ ಬದಲಾಗಿ ಮಹಾಲಕ್ಷ್ಮಿನೇ ಮಾಡಿಬಿಟ್ಟಿದ್ದರು. ನಮ್ಮ ಪಾರಿಗೆ ಏನು ಕಡಿಮೆ? ಒಳ್ಳೆ ಕೆಂಪು ಬಣ್ಣ ಮಹಾರಾಣಿ ಕಳೆ ಅವಳದು. ಏನು ತೊಟ್ಟರು ಚೆಂದವೇ. ಮೈ ಮೇಲೆ ಸಾಧಾರಣದ್ದೊಂದು ಹೊಸ ರೇಷ್ಮೆ ಸೀರೆ, ಒಂದು ಚಿನ್ನದ ಚೂರಾದರೂ ಬೇಡವಾ?
ಮಾಧವ ಇದ್ದಿದ್ರೆ ಮಗಳನ್ನು ಹೇಗೆ ಮೆರೆಸ್ತಿದ್ದೋ. ಅವನ ಹಣೆ ಬರ ನಿನ್ನ ಕಾಲ್ಗುಣ ಸರಿಯಿಲ್ಲ ಅವ ತಿಳ್ಕೊಂಡ. ಈಗೇನು ಮಾತು ಕೊಡ್ತೀಯೋ ಇಲ್ವೋ, ಇಲ್ಲ ಅಂದರೆ ನನಗೆ ತಿಂಡಿ ಬೇಡವೇ ಬೇಡ. ತಟ್ಟೆಯನ್ನು ದೂರ ನೂಕಿ ಮಕ್ಕಳಂತೆ ಹಠ ಮಾಡುತ್ತಿರುವ ವಯಸ್ಸಾದ ಅತ್ತೆಯನ್ನು ಪ್ರೀತಿ ಅನುಕಂಪದಿಂದ ನೋಡಿದಳು ಸರೋಜ. ಯಾಕಜ್ಜಿ, ಏನಾಯ್ತು? ಬಾಗಿಲು ನೂಕಿಕೊಂಡು ಒಳಬಂದ ಸೂರಿ, ಪಾರಿ, ಒಂದು ಮೊಳ ಮಲ್ಲಿಗೆ ಹೂ ಕೇಳಿದೆಯಲ್ಲ, ತಗೊಳ್ಳೆ ಅನ್ನುತ್ತಾ ಅಕ್ಕನನ್ನು ಹುಡುಕಿದ. ಅಕ್ಕನಿಗೆ ಹುಷಾರಿಲ್ಲ, ತಲೆನೋವು ಅಂತ ಮಲಗಿದ್ದಾಳೆ. ನೀನು ಹೋಗಿ ಬೇಗ ರೆಡಿ ಆಗಪ್ಪ, ಸ್ಕೂಲಿಗೆ ಲೇಟಾಗಿದೆ. ಆಗಲೇ 8:15. ನಾನು ಬಸ್ ಸ್ಟಾಪಿಗೆ ಹೋಗಿರ್ತೀನೋ ಅನ್ನುತ್ತಾ ಟವಲ್ ಕೊಟ್ಟು ಮಗನನ್ನು ಕಳಿಸಿದಳು ಅಮ್ಮ. ಮುಂದಿನ ಎಪಿಸೋಡ್ನನ್ನು ನಾವು ನಾಳೆ ನೋಡೋಣ.